ಡಿ ಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿಯವರ ಹೆಸರು ಕೇಳಿ ಬಂದಿದೆ. ಬಹುತೇಕ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ರಮೇಶ್ ಜಾರಕಿಹೊಳಿ ಗೊಂದಲ ಮಾಡ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲು, ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತನಾಡಲು ಹವಣಿಸ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಕ್ಕರೆ ಸರ್ಕಾರ ಬೀಳುತ್ತೆ ಅನ್ನುವಂತಹ ಎಚ್ಚರವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಈ ರಮೇಶ್ ಜಾರಕಿಹೊಳಿ ಅವರು ನೀಡ್ತಾ ಇದ್ದಾರಾ? ಕೊನೆ ಹಂತದಲ್ಲಿಯೂ ಹೋಗಿ ಲಕ್ಷ್ಮಣ್ ಸವದಿ ಅವರ ಸಚಿವ ಸ್ಥಾನ ಕೈ ತಪ್ಪಬಹುದಾ? ಹಾಗಾದ್ರೆ ಏನೇನಿದೆ ಮಾಹಿತಿ, ಬನ್ನಿ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ರಾಜಕಾರಣದಲ್ಲಿ ಬೆಳಗಾವಿಯ ಒಂದು ರಾಜಕಾರಣ ಧಗ ಧಗ ಅಂತ ಹೊತ್ತಿ ಉರಿತಾ ಇರೋದಂತೂ ಸತ್ಯ. ಕೊತ ಅಂತ ಉರಿತಾ ಇದೆ. ಕಾರಣ ಸೌದಿಯನ್ನ ರಾಜಕೀಯವಾಗಿ ಮುಂದೆ ಬರ್ಲಿಕ್ಕೆ ಬಿಡಬಾರ್ದು ಅನ್ನುವಂತ ಲೆಕ್ಕಾಚಾರನ, ಅಥವಾ ಬೆಳಗಾವಿ ಕೈತಪ್ಪಿ ಹೋಗುತ್ತೆ, ಬೆಳಗಾವಿಯ ರಾಜಕಾರಣ ತಮ್ಮ ಹಿಡಿತ ತಪ್ಪತ್ತೆ ಎನ್ನುವಂತಹ ಲೆಕ್ಕಾಚಾರನ ರಮೇಶ್ ಜಾರಕಿಹೊಳಿ ಅವರದು. ಈಗ ಸತೀಶ್ ಜಾರಕಿಹೊಳಿ ಅವರು ಅದೇ ಆಯಾಮದಲ್ಲಿದ್ರು. ಸತೀಶ್ ಜಾರಕಿಹೊಳಿ ಅವರನ್ನ ಮನವೊಲೈಕೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಸ್ಥಾನಮಾನಗಳನ್ನು ಕೂಡ ಸತೀಶ್ ಜಾರಕಿಹೊಳಿ ಅವರು ದೊಡ್ಡ ಮಟ್ಟದಲ್ಲಿ ತಗೊಳ್ಳೋರಿದ್ದಾರೆ, ಸಿಎಂ ಕ್ಯಾಂಡಿಡೇಟ್ ನೆಕ್ಸ್ಟ್. ಹಾಗಾಗಿ ಇವರನ್ನ ಮನವೊಲೈಕೆ ಮಾಡಿದೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಅಂತ ಮಾಹಿತಿ ಲಭ್ಯ ಇದೆ. ಆದ್ರೆ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲ ಆಗಿರೋದು ಯಾಕೆ? ಸ್ವಂತ ಸಹೋದರನ ಜೊತೆಗೂ ಕೂಡ ಮನಸ್ತಾಪಗಳನ್ನ ಇಟ್ಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅನ್ನುವಂತ ಲೆಕ್ಕಾಚಾರಗಳು ಕೂಡ ಹೊರ ಬರ್ತಾ ಇದ್ದು ರಾಜಕೀಯ ವಲಯವಾಗಿ, ಸಾರ್ವಜನಿಕವಾಗಿ. ಯಾಕಂತಂದ್ರೆ ಯಾವಾಗ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಟ್ಟರು ಕೂಡ ಒಪ್ಪಿಗೆಯನ್ನ ಕೊಟ್ರಲ್ಲ ಈ ಸತೀಶ್ ಜಾರಕಿಹೊಳಿ ಅವರು, ಆಯ್ತು ಕೊಡಿ ಅನ್ನುವಂತಹ ಲೆಕ್ಕದಲ್ಲಿ ಬಂದ್ರಲ್ಲ ಸತೀಶ್ ಜಾರಕಿಹೊಳಿ. ಆಗ ಸ್ವತಃ ರಮೇಶ್ ಜಾರಕಿಹೊಳಿ ಕೆಂಡಾಮಂಡಲ ಕಾರದ್ರು ಇದೇ ತನ್ನ ಸಹೋದರ ಸತೀಶ್ ಜಾರಕಿಹೊಳಿ ಮೇಲೆ. ಯಾಕೆ ಗೊತ್ತಾ? ಲಕ್ಷ್ಮಣ್ ಸವದಿ ಅವರಿಗೆ ಬೆನ್ನು ಹತ್ತಿದಂತಹ ರಮೇಶ್ ಜಾರಕಿಹೊಳಿ ಭಾರತೀಯ ಜನತಾ ಪಾರ್ಟಿಯಿಂದ ಟಿಕೆಟ್ ಮಿಸ್ ಮಾಡಿಸಿ ಬಿಜೆಪಿಯಿಂದ ಲಕ್ಷ್ಮಣ್ ಸವದಿ ಅವರನ್ನ ಹೊರ ಹಾಕಿದ್ರು. ಇದು ರಮೇಶ್ ಜಾರಕಿಹೊಳಿ ಅವರ ಕೆಪಾಸಿಟಿ, ಶಕ್ತಿ, ಗೋಕಾಕ್ನ ಸಾಹುಕಾರನ ಒಂದು ಶಕ್ತಿ ವಿಮರ್ಶೆ ಅಂತ ಅನ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ಮಾತನಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿಗಳು. ಏನ್ ಹೇಳ್ಬಹುದು ಹಾಗಾದ್ರೆ ಸಂದೇಶ? ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿಯ ಒಂದು ಎಚ್ಚರಿಕೆಯನ್ನು ಕೊಡಬಹುದು? ಇನ್ನೇನು ಸಾಯಂಕಾಲ ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಆದ್ಮೇಲೆ ಪ್ರಮಾಣ ವಚನ ಕೂಡ ಇದೆ, ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೂಡ ಫಿಕ್ಸ್ ಆಗಿದೆ. ಇನ್ನೇನು ಕ್ಯಾನ್ಸಲ್ ಮಾಡ್ಬಿಡ್ತಾರ? ಪಟ್ಟಿಯಲ್ಲಿ ಬಂದಂತ ಹೆಸರನ್ನು ತೆಗೆಸ್ಬಿಡ್ತಾರ ಅನ್ನುವಂತ ಗೊಂದಲ ಖಂಡಿತವಾಗಿಯೂ ಇದೆ. ಯಾಕಂದ್ರೆ ಸರ್ಕಾರ ಬೀಳಿಸುವ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರ ರಮೇಶ್ ಜಾರಕಿಹೊಳಿ. ಸೌದಿಗೆ ಸಚಿವ ಸ್ಥಾನ ಕೊಟ್ಟಿದ್ದೇ ಆದ್ರೆ ಇಂತಿಷ್ಟು ತಿಂಗಳುಗಳಲ್ಲಿ ಸರ್ಕಾರ ಬೀಳಿಸ್ತೀನಿ ಅನ್ನುವಂತ ಎಚ್ಚರನ, ಅಥವಾ ಇನ್ನು ಬೇರೆ ಯಾವುದು ರೀತಿಯಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಗೊಂದಲ ಉಂಟಾಗುವಂತಹ ಸಮಸ್ಯೆಗಳಾಗುವಂತಹ ಮಾತನ್ನ ಜಾರಕಿಹೊಳಿ ಹೇಳ್ತಾರ ಅನ್ನುವಂಥ ಪ್ರಶ್ನೆಗಳು ಹುಟ್ಟುತ್ತೆ. ಇನ್ನು ಲಕ್ಷ್ಮಣ್ ಸವದಿ ಅವರ ಹೆಸರು ಯಾಕೆ ಪಟ್ಟಿಯಲ್ಲಿ ತಂದಿದ್ದಾರೆ, ಯಾಕೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ವಿಚಾರ ಇದೆ. ಕಾರಣ ಲಿಂಗಾಯತ ನಾಯಕ, ಗಾಣಿಗ ಸಮುದಾಯದ ನಾಯಕ, 3ರಿಂದ 4 ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಇಟ್ಟುಕೊಂಡಂತಹ ನಾಯಕ ಲಕ್ಷ್ಮಣ್ ಸವದಿ ಕೈ ಬಿಟ್ಟಿದ್ದೇ ಆದರೆ ಕಾಂಗ್ರೆಸ್ಗೆ ಮುಂದಿನ ರಾಜಕಾರಣದ ಎಲೆಕ್ಷನ್ಸ್ ನಲ್ಲಿ ಸಂಪೂರ್ಣವಾಗಿ ಹೊಡೆತ ಬೀಳುತ್ತೆ. ಒಂದು 4 ಕ್ಷೇತ್ರಗಳಲ್ಲಿ ಪ್ರಭಾವ ಬೀರುವಂತ ಲಕ್ಷ್ಮಣ್ ಸವದಿಯನ್ನ ಕಳ್ಕೊಂಡ್ರೆ 4 ಕ್ಯಾಂಡಿಡೇಟ್ಸ್ಗಳು ಹೋಗುತ್ತೆ. ಲಕ್ಷ್ಮಣ್ ಸವದಿ ಅವ್ರನ್ನ ಹಿಡ್ಕೊಂಡೆ, ಲಕ್ಷ್ಮಣ್ ಸವದಿ ಇನ್ನೊಬ್ರು ಈ ರೀತಿ ಒಂದು 4 ಕ್ಯಾಂಡಿಡೇಟ್ಸ್ಗಳು ಸೋಲಾಗಬಹುದು. ಹಾಗಾಗಿ ಆ 4 ಕ್ಯಾಂಡಿಡೇಟ್ಸ್ ಗಳನ್ನ ಗೆಲ್ಲಿಸ್ಕೊಂಡು ಬರುವಂತ ಶಕ್ತಿ ಲಕ್ಷ್ಮಣ್ ಸವದಿಗಿದೆ. ಹಾಗಾಗಿ ಲಕ್ಷ್ಮಣ್ ಸವದಿಗೆ ಸಚಿವ ಸ್ಥಾನ ಕೊಡೋಣ ಅಂತ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತನಾಡಿದ್ರ. ಇನ್ನು ಡಿ ಕೆ ಶಿವಕುಮಾರ್ ಕೂಡ ಲಕ್ಷ್ಮಣ್ ಸವದಿ ಅವರಿಗೆ ಮಾತು ಕೊಟ್ಟಿದ್ರು, ನನ್ನ ಏನು ಸಿಎಂ ಆದ ನಂತರ ಸಚಿವ ಸಂಪುಟ ವಿಸ್ತರಣೆ ಆಗತ್ತೆ, ಅಲ್ಲಿ ನಿಮಗೂ ಕೂಡ ಸ್ಥಾನಮಾನ ಕೊಡ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಸವದಿ ಅವರಿಗೆ ಮಾತು ಕೊಟ್ಟಿದ್ರಂತೆ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗಾಗಿ ಆ ಮಾತನ್ನ ಕೂಡ ಉಳಿಸ್ಕೋಬೇಕಲ್ವಾ ಡಿ ಕೆ ಶಿವಕುಮಾರ್ ಅವರು. ಅದು ಒಂದು ಕಡೆ.
ಇನ್ನು ಆ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಆಗ್ತಾನೆ ಇರಲಿಲ್ಲ. ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗ್ತಾನೆ ಇರಲಿಲ್ಲ. ಇನ್ನೂ ಕೂಡ ಫೈನಲ್ ಆಗಿಲ್ಲ, ಆದ್ರೆ ಆಗಬಹುದು ಅನ್ನುವಂತ ವಿಸ್ತರಣೆ ಇದೆ. ಮತ್ತು ಅದ್ರ ಜೊತೆಗೆ ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಆ ಸಚಿವ ಸಂಪುಟದ ಒಂದು ಪಟ್ಟಿಯಲ್ಲಿ ಕೇಳಿ ಬಂದಿದೆ. ಹಾಗಾಗಿ ಹೇಳ್ತಾ ಇರುವಂತ ಮಾಹಿತಿ ಈಗ ಈ ಜಾರಕಿಹೊಳಿ ಅವರು ಅಂದ್ರೆ ಸತೀಶ್ ಜಾರಕಿಹೊಳಿ ಯಾಕೆ ಒಪ್ಕೊಂಡ್ರು, ಈ ಕುತೂಹಲ ಕೂಡ ಜನರಲ್ಲಿ ಬಹಳಷ್ಟು ಮೂಡ್ತಾ ಇದೆ. ಸಾರ್ವಜನಿಕವಾಗಿ ಈ ಕುತೂಹಲ ಪ್ರಶ್ನೆ ಕೂಡ ಹೇಳ್ತಾ ಇದೆ. ಇದು ರಮೇಶ್ ಜಾರಕಿಹೊಳಿ ಅವರ ಪ್ರಶ್ನೆ ಕೂಡ ಆಗ್ತಾ ಇದೆ. ಯಾಕೆ ಸತೀಶ್ ಜಾರಕಿಹೊಳಿ ಅವರು ಒಪ್ಕೊಂಡ್ರು, ಯಾವ ಕಾರಣಕ್ಕೆ ಒಪ್ಕೊಂಡ್ರು? ಇಷ್ಟು ದಿವಸ ಕೆಂಡ ಕಾರ್ತಾ ಇದ್ದಂತ ಸತೀಶ್ ಜಾರಕಿಹೊಳಿ ಇದಕ್ಕಿದಂಗೆ ಯಾಕೆ ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಒಪ್ಕೊಂಡ್ರು ಸೌದಿ ಅವರಿಗೆ? ಮುಂಬರ್ತಕ್ಕಂಥ 2028ರ ಚುನಾವಣೆಯಲ್ಲಿ ಬಹುತೇಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಖ್ಯಮಂತ್ರಿ ಆಗುವ ಲೆಕ್ಕಾಚಾರದಲ್ಲಿದ್ದಾರಾ ಇಂತಿಷ್ಟು ವರ್ಷ ಅಂತ? ಇಲ್ಲ ಅಂದ್ರೆ ಒಪ್ಪಿಕೊಳ್ತಾ ಇರಲಿಲ್ಲ. ನಿಜಕ್ಕೂ ಕೂಡ DCM ಸ್ಥಾನಕ್ಕಾಗಿ ಸತೀಶ್ ಜಾರಕಿಹೊಳಿ ಈ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಕೊಡೋದು ಒಪ್ಕೊಳ್ತಾ ಇರಲಿಲ್ಲ. ಯಾವುದೋ ಮಂತ್ರಿಗಿರಿ ಸ್ಥಾನ ಸಿಗುತ್ತೆ ಅಂತ ಸಚಿವ ಸ್ಥಾನ ಕೊಡಿ ಅಂತ ಹೇಳ್ತಾ ಇರಲಿಲ್ಲ ಲಕ್ಷ್ಮಣ್ ಸವದಿ ಅವರಿಗೆ. ಯಾವುದೋ ಒಂದು ದೊಡ್ಡ ಉನ್ನತ ಸ್ಥಾನಮಾನ ಇದೆ ಅನ್ನೋ ಕಾರಣಕ್ಕೆ, ಸಿಗುತ್ತೆ ಅನ್ನುವ ಕಾರಣಕ್ಕೆ, ಆ ಬಲವಾದ ನಂಬಿಕೆಯ ಮೇಲೆ ಸತೀಶ್ ಜಾರಕಿಹೊಳಿ ಎಸ್ ಅಂತ ಒಪ್ಕೊಂಡಿರ್ತಾರೆ. ಆದ್ರೆ ಈಗ ರಮೇಶ್ ಜಾರಕಿಹೊಳಿ ಅದನ್ನು ಒಪ್ಕೊಳ್ತಾ ಇಲ್ಲ ಸಚಿವ ಸ್ಥಾನ ಸಿಗ್ಕೊಡ್ದು. ಯಾಕೆ ರಮೇಶ್ ಜಾರಕಿಹೊಳಿಯಲ್ಲಿ ಅಂತಹ ಒಂದು ಉತ್ಸಾಹ ಮತ್ತು ಯಾಕೆ ಲಕ್ಷ್ಮಣ್ ಸವದಿ ಅವರಿಗೆ ಸಚಿವ ಸ್ಥಾನ ಸಿಗಬಾರ್ದು ಅನ್ನುವಂಥ ಕುತೂಹಲ ಅವರಲ್ಲಿದೆ ಅಂದ್ರೆ, ಬಿಜೆಪಿಯಿಂದ ಟಿಕೆಟ್ ಮಿಸ್ ಮಾಡಿಸಿ ಮಹೇಶ್ ಕುಮಟಳ್ಳಿ ಅನ್ನುವಂತಹ ಒಬ್ಬ ಅಭ್ಯರ್ಥಿಗೆ ಟಿಕೆಟ್ ಕೊಡಿಸಿ ಈ ಲಕ್ಷ್ಮಣ್ ಸವದಿ ಅವರನ್ನ ಬಿಜೆಪಿಯಿಂದ ಹೊರ ಕಳಿಸಿದ್ದು. ಈಗ ಕಾಂಗ್ರೆಸ್ನಲ್ಲಿ ಇಂಥ ಸ್ಥಾನಮಾನಗಳು ಸಿಕ್ಕರೆ ಮತ್ತೆ ಇದೇನೇ ಆಯ್ತು? ಲಕ್ಷ್ಮಣ್ ಸವದಿ ಅವರ ಬೆಳವಣಿಗೆಗೆ ಏನು ಕುಂಠಿತ ಆಗ್ಲಿಲ್ವಲ್ಲ? ಹಾಗಾದ್ರೆ ಅದು ಪ್ರಶ್ನೆ ರಮೇಶ್ ಜಾರಕಿಹೊಳಿ ಅವರಲ್ಲಿ ಹುಟ್ಟುತ್ತಾ ಇರೋದು. ಎಲ್ಲಿದ್ರೆ ಏನು, ಅಧಿಕಾರ ಸಿಕ್ಕರೆ ಮುಗಿತಲ್ಲ, ಅಧಿಕಾರನೇ. ಹಾಗಾಗಿ ಆ ಅಧಿಕಾರ ಹಂಚಿಕೆ ಆಗಬಾರದು, ಯಾಕಂದ್ರೆ ಅಲ್ಲಿ ನನ್ನ ಸಹೋದರ ಸತೀಶ್ ಜಾರಕಿಹೊಳಿ ಇದ್ದಾರೆ, ನೋಡಿಕೊಳ್ತಾರೆ ಎನ್ನುವಂತಹ ನಂಬಿಕೆಯನ್ನ ಇಟ್ಟಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವೇ ಈಗ ಸತೀಶ್ ಜಾರಕಿಹೊಳಿ ನಿಲ್ಲುವಂತಹ ಕಾಲ ಬಂದು ನಿಂತ್ಕೊಂಡಿದೆ. ಯಾಕಂದ್ರೆ ಒಂದು ಮೇಲಿನ ಹಂತಕ್ಕೆ ಹೋಗಬೇಕಾದ್ರೆ ಸಚಿವ ಸಂಪುಟದ ವಿಸ್ತರಣೆಯಲ್ಲಿ DK ಶಿವಕುಮಾರ್ ಅವರ ಮಾತು, ಕಾಂಗ್ರೆಸ್ ಹೈಕಮಾಂಡ್ ಮಾತು ಸತೀಶ್ ಜಾರಕಿಹೊಳಿ ಕೇಳಲೇಬೇಕಾಗಿದೆ. ಈಗ ರಮೇಶ್ ಜಾರಕಿಹೊಳಿ ಬಿಟ್ಟು ಬಿಡದೆ DK ಶಿವಕುಮಾರ್ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. DK ಶಿವಕುಮಾರ್ ಅವರ ಜೊತೆಗೆ ಮಾತನಾಡಬೇಕು, ಇಲ್ಲ ಸಹೋದರ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಮಾತನಾಡಿ ಅಲ್ಲಿ ಮಾತನಾಡಬೇಕು. ಈ ಪ್ರಮಾಣ ವಚನ ಆಗೋದ್ರೊಳಗಾಗಿ ಲಕ್ಷ್ಮಣ್ ಸವದಿ ಹೆಸರು ಔಟ್ ಆಗಬೇಕು ಅನ್ನುವಂಥದ್ದೇ ಲೆಕ್ಕಾಚಾರ. ಲಕ್ಷ್ಮಣ್ ಸವದಿ ಅವರಿಗೆ ಯಾವುದೇ ರೀತಿಯಾದಂತಹ ಸಚಿವ ಸ್ಥಾನ ಸಿಗಬಾರದು ಅನ್ನುವ ಲೆಕ್ಕಾಚಾರ. ಆದ್ರೆ ಲಕ್ಷ್ಮಣ್ ಸವದಿಯನ್ನ ಕಳ್ಕೊಂಡ್ರೆ ಒಂದು 3 ಕ್ಷೇತ್ರಗಳು, 4 ಬೇಡ, ಒಂದು 3 ಕ್ಷೇತ್ರಗಳ ಮೇಲಂತೂ ಪ್ರಭಾವ ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆ. ಸೊ ಹಂಗಾಗಿ ಲಕ್ಷ್ಮಣ್ ಸವದಿ ಪ್ರಭಾವಿ. ಎಸ್, ಲಕ್ಷ್ಮಣ್ ಸವದಿ 3 ಕ್ಷೇತ್ರಗಳಲ್ಲಿ ಪ್ರಭಾವವನ್ನು ಬೀರ್ತಾರೆ. 4ನೇ ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಎಫೆಕ್ಟ್ ತೋರಿಸುತ್ತೆ ಅಷ್ಟೇ ಹೊರತು 4 ಕ್ಷೇತ್ರಗಳಲ್ಲಿ ಪ್ರಭಾವ ಅನ್ನೋಕ್ಕಿಂತ ಒಂದು 3 ಕ್ಷೇತ್ರಗಳಲ್ಲಿ ಪ್ರಭಾವ ಇದೆ, 4ನೇ ಕ್ಷೇತ್ರದಲ್ಲಿ ಅವರ ಎಫೆಕ್ಟ್ ಬೀಳುತ್ತೆ ಅನ್ನುವಂಥದ್ದು ಸತ್ಯ. ಹಾಗಾಗಿ ಒಂದು 4 ಕ್ಷೇತ್ರಗಳನ್ನ ಹಿಡ್ಕೊಂಡ್ರೂ ಕೂಡ ಎಲ್ಲಿಂದ ತರೋದು ಆ 4 ಅಭ್ಯರ್ಥಿಗಳನ್ನ? 4 ಅಭ್ಯರ್ಥಿಗಳಲ್ಲೇ ಮೆಜಾರಿಟಿ ಆಗದೆ ಇರಬಹುದು. ಆ ಟೈಮಿಂಗ್ ನಲ್ಲಿ ಏನ್ ಮಾಡೋದು? ಕಾಂಗ್ರೆಸ್ ಅಧಿಕಾರ ಕಳ್ಕೊಂಡ್ರೆ ಒಂದು 4 MLAಗಳಿಂದ ಕಾಂಗ್ರೆಸ್ ತನ್ನ ಅಧಿಕಾರ ಸರ್ಕಾರವನ್ನು ಕಳ್ಕೊಂಡ್ರೆ ಏನ್ ಮಾಡೋದು ಅನ್ನುವಂತ ನಿಟ್ಟಿಗೆ ಬಂದು ನಿಂತ್ಕೊಂಡಿರೋದು. ಅದಕ್ಕೆ ಸವದಿಯವರ ಬೆನ್ನಿಗೆ DK ಶಿವಕುಮಾರ್ ನಿಂತ್ಕೊಂಡಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಇನ್ನು ಸವದಿಯವರು DK ಶಿವಕುಮಾರ್ ಅವರ ಬಣದಲ್ಲಿ ಇದ್ದಂತ ನಾಯಕ. ಏನ್ ಹೇಳಿ? DK ಶಿವಕುಮಾರ್ ಅವರ ಬಣದಲ್ಲಿ ಇದ್ದಂತ ನಾಯಕ. ಹಾಗಾಗಿ DK ಶಿವಕುಮಾರ್ ಅವರು ಈ ಲಕ್ಷ್ಮಣ್ ಸವದಿ ಅವರನ್ನ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಸಿದ್ದರಾಮಯ್ಯನ ಬಣದಲ್ಲಿ ಇದ್ದಂಥವರಲ್ಲ ಈ ಲಕ್ಷ್ಮಣ್ ಸವದಿ ಅವರು, DK ಶಿವಕುಮಾರ್ ಅವರ ಬಣದಲ್ಲಿ ಇದ್ದಂಥವರು. ಈಗ DK ಶಿವಕುಮಾರ್ ಅವರು ಮಾತು ಕೊಟ್ಟಿದ್ದಾರೆ, ಆ ಮಾತನ್ನ ಉಳಿಸ್ಕೊಳ್ಳಲೇಬೇಕು. ರಮೇಶ್ ಜಾರಕಿಹೊಳಿ ಅಂತೂ ಗೊಂದಲಕ್ಕೆ ಸಿಕ್ಕಾಕೊಂಡು ಏನ್ ಮಾಡಬೇಕು? ಪ್ರಮಾಣ ವಚನ ಪಡೆದ್ರೆ ಮುಗಿದು ಹೋಯಿತು, ಸಚಿವ ಸ್ಥಾನ ಸಿಕ್ಕಂತಾಯ್ತು. ಲಕ್ಷ್ಮಣ್ ಸವದಿ ಕೂಡ ಬೆಳಗಾವಿಯಲ್ಲಿ ದೊಡ್ಡ ನಾಯಕ ಅನ್ನುವಂಥ ಪಟ್ಟ ಗಿಟ್ಟಿಸ್ಕೊಂಡಂಗಾಗತ್ತೆ. ಆ ಪಟ್ಟವನ್ನ ಕಟ್ ಮಾಡಬೇಕು, ಆ ಪಟ್ಟವನ್ನ ಸಂಪೂರ್ಣವಾಗಿ ಬೀಳಿಸಬೇಕು. ಲಕ್ಷ್ಮಣ್ ಸವದಿ ಅವರ ರಾಜಕಾರಣ ಕೆಳಗಿಳಿಬೇಕು, ಬೆಳಗಾವಿಯಲ್ಲಿ ಜಾರಕಿಹೊಳಿ ಕುಟುಂಬ ಮೇಲೆದ್ದೇಳಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಇಟ್ಕೊಂಡಿದ್ರ ರಮೇಶ್ ಜಾರಕಿಹೊಳಿ. ಅದೆಲ್ಲವೂ ಕೈ ತಪ್ಪಿ ಹೋಗ್ತಾ ಇದೆಯಾ? ಇಲ್ಲ, ರಮೇಶ್ ಜಾರಕಿಹೊಳಿ ಮಾಸ್ ಲೀಡರ್ ಮತ್ತೊಂದು ಹೆಜ್ಜೆಯನ್ನ ಮುಂದೆ ಇಟ್ಟು ಅತಂತ್ರವನ್ನಾದ್ರೂ ಮಾಡಿ ಯಾವ ರೀತಿ ಬೇಕಾದ್ರೂ ಸವದಿಯವರ ಸಚಿವ ಸ್ಥಾನ ಮಿಸ್ ಮಾಡ್ತಾರ ಅಥವಾ ಸಚಿವ ಸ್ಥಾನ ಸಿಗುತ್ತಾ?
ಏನೇನಾಗುತ್ತೆ ಮತ್ತಷ್ಟು ರಾಜಕೀಯ ಕುತೂಹಲ ವಿಚಾರಗಳನ್ನ YGM ಸರ್ಕಾರದಲ್ಲಿ ನೋಡ್ತಾ ಇರಿ. ಪ್ರತಿನಿತ್ಯ, ಪ್ರತಿ ನಿಮಿಷಕ್ಕೂ, ಪ್ರತಿ ಕ್ಷಣಕ್ಕೂ ಕೂಡ ಮಾಹಿತಿ ನಿಮ್ಮ ಮುಂದೆ ಬರ್ತಾ ಇರುತ್ತೆ. ನಮಸ್ಕಾರ, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ.